ಕಿಡ್ನಿ ಯಾಕೆ ಫೇಲ್ ಆಯಿತು, ಕಿಡ್ನಿ ಫೇಲ್ಯೂರ್ನ ತಡೆಗಟ್ಟೋದು ಹೇಗೆ, ಅದು ಸಿಂಪ್ಟಮ್ಸು ಸೈನ್ಸ್ ಹೇಗಿರುತ್ತೆ. ಕಿಡ್ನಿ ಫೇಲ್ಯೂರ್ಗೆ ಸುಮಾರು ಕಾರಣಗಳಿರುತ್ತೆ. ಕುಡಿತಾ ಇರಲಿಲ್ಲ, ನಾನು ಸ್ಮೋಕಿಂಗ್ ಮಾಡ್ತಿರ್ಲಿಲ್ಲ, ಆದರೂ ನನಗೆ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ. ಈಗ ಕಿಡ್ನಿ ಫೇಲ್ಯೂರ್ಗೆ ಯಾಕಾಗುತ್ತೆ? ಕಿಡ್ನಿ ಫೇಲ್ಯೂರ್ಗೆ ಸುಮಾರು ರೀಸನ್ಗಳಿದೆ. ಅದು ಸಣ್ಣ ಮಕ್ಕಳಿಗೆ ಒಂದು ಕಾರಣಗಳಿರುತ್ತೆ. ಕಾಮನೆಸ್ಟ್ ಕಾಸ್ ಫಾರ್ ಕಿಡ್ನಿ ಫೇಲ್ಯೂರ್ ಈ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನರೇಂದ್ರ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್. ನಾನು ಬೆಂಗಳೂರಿನ ಪ್ರತಿಷ್ಠಾ ಹಾಸ್ಪಿಟ್ಲಲ್ಲಿ BGS ಕ್ಲಿನಿಕಲ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಆ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಒಂದು 18ರಿಂದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ ಯೂರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ. ನಾನು ಈ ನಡುವೆ ಲಾಸ್ಟ್ 2 ಇಯರ್ಸಿಂದ ಆದಿಚುಂಚನಗಿರಿ ಹಾಸ್ಪಿಟ್ಲಲ್ಲಿ ನಾನು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನನಗೆ ಒಂದು ದೊಡ್ಡ ಹೆಮ್ಮೆ. ಯಾಕೆಂದರೆ ನಾನು ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಸೊ ಇಲ್ಲಿ ಬಂದು ನಾವೊಂದು ಟೀಮ್ ಮಾಡಿ ಇದುವರೆಗೆ ಒಂದು 25 ಕಿಡ್ನಿ ಕಸಿಯನ್ನು ಮಾಡಿದ್ದೀವಿ. ಎಲ್ಲ ಪೇಷಂಟು ಚೆನ್ನಾಗಿ ಯಶಸ್ವಿಯಾಗಿದೆ. ನಮಗೆ ಯಾಕೆ ಈ ಐಡಿಯಾ ಬಂತು ಇಲ್ಲಿ ಕಿಡ್ನಿ ಕಸಿ ಮಾಡಲಿಕ್ಕೆ ಅಂತಂದರೆ, ಇದು ಆದಿಚುಂಚನಗಿರಿ ಹಾಸ್ಪಿಟ್ಲು ಇರೋದು ರೂರಲ್ ಏರಿಯಾದಲ್ಲಿ. ಈ ಜನಗಳಿಗೆ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು. ನಮ್ಮ ಶ್ರೀ ಬಾಲಾಂಗನ ಸ್ವಾಮೀಜಿಯವರು ಈ ಹಾಸ್ಪಿಟ್ಲಿನ ಗ್ರಾಮೀಣ ಜನತೆಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ 1986 ಸ್ಥಾಪಿಸಿದರು. ಸೊ ಆದ ನಂತರ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದ್ರು. ಸೊ ಇಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳು ಇವೆ. ಸಿಟಿಯಲ್ಲಿ ಏನೇನು ಸಿಗುತ್ತೆ ಅದೇ ಥರ ಅದೇ ಫೆಸಿಲಿಟೀಸ್ ಎಲ್ಲ ಇದೆ ಇಲ್ಲಿ. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ಕಿಡ್ನಿ ಡಯಾಲಿಸಿಸ್ ಆ್ಯಂಡ್ ರೀನಲ್ ಟ್ರಾನ್ಸ್ಪ್ಲಾಂಟು ನಾವು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ವಿ 2 ವರ್ಷದಿಂದ. ಸೊ ಇದುವರೆಗೆ ನಾವು ಒಂದು 25 ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಇದು ಗ್ರಾಮೀಣ ಜನತೆಗೆ, ಭಾಗದ ಜನತೆಗೆ ಮತ್ತು ಈ ಹಣಕಾಸಿನಲ್ಲಿ ತೊಂದರೆ ಇರೋನಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಮತ್ತು ಡಾಕ್ಟರ್ ಅನಿಲ್ BT ಅವರು ನೆಫ್ರಾಲಜಿಸ್ಟು, ಅವರು ಸಹ ಇದೇ ಕಾಲೇಜ್ ಸ್ಟೂಡೆಂಟು, ಇಬ್ಬರು ಬಂದು ಈ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದುವರೆಗೂ ಎಲ್ಲ ಪೇಷಂಟ್ಸು ಚೆನ್ನಾಗಿದ್ದಾರೆ. ಸೊ ಸುಮಾರು ಜನಗಳಲ್ಲಿ ಒಂದು ನಂಬಿಕೆ ಇದಿರುತ್ತೆ, ಏನಂದರೆ ಸರ್ 2 ಕಿಡ್ನಿನೂ ಫೇಲ್ ಆಗಿದೆಯಾ, ಸೊ ಕಿಡ್ನಿ ಯಾಕೆ ಫೇಲ್ ಆಯಿತು, ಕಿಡ್ನಿ ಫೇಲ್ಯೂರ್ನ ತಡೆಗಟ್ಟೋದು ಹೇಗೆ, ಮತ್ತು ಅದು ಸಿಂಪ್ಟಮ್ಸು ಸೈನ್ಸ್ ಹೇಗಿರುತ್ತೆ, ಎಲ್ಲರೂ ಬಂದು ನಮ್ಮನ್ನ ಕೇಳ್ತಾರೆ. ಸೊ ಕಿಡ್ನಿ ಫೇಲ್ಯೂರ್ಗೆ ಸುಮಾರು ಕಾರಣಗಳಿರುತ್ತೆ. ಸೊ ಅವ್ರು ಹೇಳ್ತಾರೆ, ಕೆಲವರು ಸರ್ ನಾನು ಕುಡಿತಾ ಇರಲಿಲ್ಲ, ನಾನು ಸ್ಮೋಕಿಂಗ್ ಮಾಡ್ತಿರಲಿಲ್ಲ, ನಾನು ಕರೆಕ್ಟಾಗಿ ಡಯಟ್ ಮಾಡ್ತಾಯಿದ್ದೆ, ಆದರೂ ನನಗೆ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ, ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ನಮಗೆ ಕರೆಗಳು ಬರ್ತವೆ. ಮತ್ತು ಸುಮಾರು ಪೇಷಂಟ್ಗಳು ಬಂದಾಗ ನಮಗೆ ಕೇಳ್ತಾರೆ. ಸೊ ಈಗ ಕಿಡ್ನಿ ಫೇಲ್ಯೂರ್ಗೆ ಯಾಕಾಗುತ್ತೆ? ಕಿಡ್ನಿ ಫೇಲ್ಯೂರ್ಗೆ ಸುಮಾರು ರೀಸನ್ಗಳಿದೆ. ಅದು ಸಣ್ಣ ಮಕ್ಕಳಿಗೆ ಒಂದು ಕಾರಣಗಳಿರುತ್ತೆ, ಮತ್ತು ಅಡಲ್ಸೆಂಟ್ ಏಜ್ ಅಂದರೆ ವಯಸ್ಕರಲ್ಲಿ ಒಂದು ಕಾರಣ ಇರುತ್ತೆ, ಮತ್ತು ಏಜ್ ಆಗಿರೋರು ಒಂದು ಕಾರಣಗಳಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಕಾಮನೆಸ್ಟ್ ಕಾಸ್ ಫಾರ್ ಕಿಡ್ನಿ ಫೇಲ್ಯೂರ್ ಯಾವುದು ಅಂದರೆ ಈ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ. ಸಕ್ಕರೆ ಕಾಯಿಲೆಯಿಂದ ಮತ್ತು BP ಕಾಯಿಲೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಮತ್ತು ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದಾಗ ಅದು ಕಿಡ್ನಿ ಮೇಲೆ, ನಾಟ್ ಓನ್ಲಿ ಕಿಡ್ನಿ ಮೇಲೆ, ಬೇರೆ ಬೇರೆ ಆರ್ಗನ್ ಮೇಲೆ, ಅಂದರೆ ಕಣ್ಣಿನ ಮೇಲೆ ಇರ್ಬೋದು, ಹೃದಯದ ಮೇಲೆ ಇರ್ಬೋದು, ಆಮೇಲೆ ಕಿಡ್ನಿ ಮೇಲೆ ಇರ್ಬೋದು, ನರ್ವಸ್ ಸಿಸ್ಟಮ್ ಮೇಲೆ ಅದು ಪರಿಣಾಮ ಬೀರಿ ಅದು ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಬಟ್ ಏನಕ್ಕೆ ಕೆಲವು ಸತಿ ಸರ್ ನಮ್ಮದು ಗೊತ್ತೇ ಆಗ್ತಾನೆ ಇರಲಿಲ್ಲ ಸರ್, ನಮ್ಮದು ಶುಗರು, ಹೌದು ಶುಗರು ಮತ್ತು ಕಿಡ್ನಿಯಿಂದ BPಯಿಂದ ಡ್ಯಾಮೇಜ್ ಆದಾಗ ಅದು ಕೊನೆ ಗಳಿಗೆಯಲ್ಲಷ್ಟೇ ನಮಗೆ ಗೊತ್ತಾಗುತ್ತೆ. ಆ ಸ್ಟೇಜಲ್ಲಿ ನಾವು ಆ ಕಿಡ್ನಿ ಡ್ಯಾಮೇಜ್ ಆಗಿರೋದನ್ನ ನಾವು ರಿವರ್ಸ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದರೆ, ಹೆಲ್ತಿ ಲೈಫ್ ಸ್ಟೈಲ್ ಮತ್ತು ಹೆಲ್ತಿ ಡಯಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ಈಗ ಸಕ್ಕರೆ ಕಾಯಿಲೆ ಇರೋರು ರೆಗ್ಯುಲರ್ ಚೆಕ್ ಮಾಡಿಸ್ಕೋಬೇಕು, ಮತ್ತು ಅವ್ರಿಗೆ ಶುಗರ್ ಕಂಟ್ರೋಲ್ ಮಾಡ್ಕೋತಾ ಇರಬೇಕು. ಶುಗರ್ ಕಂಟ್ರೋಲ್ ಅಂದರೆ ಈ ಫಾಸ್ಟಿಂಗ್ ಶುಗರ್ ಅಂತ ಹೇಳ್ತೀವಿ, ಮತ್ತು ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಅಂತ, ಮತ್ತು HbA1c ಅಂತ ಹೇಳ್ತೀವಿ, ಅದು ಬ್ಲಡ್ಡಲ್ಲಿ. ಅದನ್ನು ನಾವು once in 3 months ಚೆಕ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಆ ಸಕ್ಕರೆ ಕಾಯಿಲೆಯಿಂದ ಆಗ ಅಡ್ಡ ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.